MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಮಹೇಶ್ ತಿಮರೋಡಿ ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 3 ಆರೋಪಿಗಳನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧನದ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 3ರನ್ನ ಬಂಧಿಸಲಾಗಿದೆ. ಸೃಜನ್, ಹಿತೇಶ್, ಸಹನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ತಿಮರೋಡಿ ಬಂಧಿಸಿ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಪೊಲೀಸರಿಗೆ ಅಡ್ಡಿಪಡಿಸಿದ್ರು. ಈ 3 ಕಾರಿನಲ್ಲಿ ಬಂದು ಪೊಲೀಸರ ಕಾರಿಗೆ ತಮ್ಮ ಕಾರನ್ನ ಗುದ್ದಿಸಿದ್ರು. ಅಡಿಷನಲ್ SP ಕಾರಿಗೆ ಗುದ್ದಿಸಿದ್ರು ಈ 3. ಈ ನಿಟ್ಟಿನಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ನಿಟ್ಟಿನಲ್ಲಿ ಇದೀಗ 3ರನ್ನ ಬಂಧಿಸಲಾಗಿದೆ. ಸೃಜನ್, ಹಿತೇಶ್, ಸಹನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸರ ಕಾರಿಗೆ ಇವರು ಗುದ್ದಿದ್ದಾರೆ. ಆ ಮಟ್ಟಿಗೆ ತಮ್ಮ ಆಕ್ರೋಶವನ್ನ ಇವರು ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾ ನಡೆಸಿದ್ರು. ಹೈಡ್ರಾಮಾ ನಡೆಸಿದ ನಂತರದಲ್ಲಿ ಬಂಧಿಸಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇವರು ಕಾರನ್ನ ಗುದ್ದಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಅದು ಕೂಡ ಯಾರ ಕಾರಿಗೆ? ಪೊಲೀಸರ ಕಾರಿಗೆ ಗುದ್ದಿರುವಂತದ್ದು. ಇನ್ನು ಈ ಎಲ್ಲಾ ಬೆಳವಣಿಗೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅಶೋಕ್, ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ವಿಚಾರಣೆಯನ್ನ ನಡೆಸಿದ್ದಾಗಿದೆ. ಅವರ ವೈದ್ಯಕೀಯ ಪರೀಕ್ಷೆ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸೋದು ಅಂದ್ರೆ ಏನೆಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಅಶೋಕ್, ಅಪ್ಡೇಟ್ಸ್ ಬಗ್ಗೆ ಕೊಡೋದಾದ್ರೆ. ಮಧುಶ್ರೀ, ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧನ ಮಾಡಿದ್ದಾರೆ. ಬಂಧನ ಆದ ಬಳಿಕ ಈಗಾಗಲೇ ಅವರನ್ನು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಗಮನಿಸಬಹುದು, ಇದು ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಈ ಒಂದು ನ್ಯಾಯಾಲಯಕ್ಕೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪ್ರೊಡ್ಯೂಸ್ ಮಾಡಲಾಗಿದೆ. ಸೊ ಅವರ ವೆಹಿಕಲ್, ಅವರನ್ನು ಕರೆತಂದ ಪೊಲೀಸ್ ವೆಹಿಕಲ್ ಕೂಡ ಇಲ್ಲೇ ಇದೆ. ಸುತ್ತಲೂ ಕೂಡ ನ್ಯಾಯಾಲಯದ ಸುತ್ತಲೂ ಕೂಡ ಸಾಕಷ್ಟು ಅವರ ಫಾಲೋವರ್ಸ್ ನಿಂತಿರ್ತಕ್ಕಂಥದ್ದು. ಇದರ ಜೊತೆಗೆ ನಾಗರಿಕರು ಕೂಡ ಸಾಕಷ್ಟು ಕುತೂಹಲದಿಂದ ವೇಟಿಂಗ್ ಅನ್ನು ಮಾಡ್ತಿರ್ತಕ್ಕಂಥದ್ದು. ಸೊ ನ್ಯಾಯಾಲಯದ ಸುತ್ತ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಗಮನಿಸಬಹುದು, ಈ ನ್ಯಾಯಾಲಯದ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಸೊ ರಾಷ್ಟ್ರೀಯ ಹೆದ್ದಾರಿಯ ಸುತ್ತಕ್ಕೂ ಕೂಡ ಜನ ನಿಂತಿರೋದನ್ನು ಗಮನಿಸಬಹುದು. ಈ ಸುಮಾರು ಅರ್ಧ ಗಂಟೆ ಹಿಂದೆ ಈ ಒಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಪ್ರೊಡ್ಯೂಸ್ ಮಾಡೋದಕ್ಕೂ ಮೊದಲು ಅವರ ವಿಚಾರಣೆಯನ್ನು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಾಡಲಾಯಿತು. ಅದಾದ ಬಳಿಕ ಸುಮಾರು 2 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಯಿತು. ಅದಾದ ಬಳಿಕ ಅವರು ನೇರವಾಗಿ ಇಲ್ಲಿ ಗಮನಿಸುವುದು ಸಮುದಾಯ ಆರೋಗ್ಯ ಕೇಂದ್ರ ಅಂತ ಇದೆ. ಬ್ರಹ್ಮಾವರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಯಿತು. ಪ್ರಾರಂಭದಲ್ಲಿ ಅವರಿಗೆ ಒಂದಿಷ್ಟು BP ವೇರಿಯೇಷನ್ ಇತ್ತು. ಅದಾದ ಬಳಿಕ ಮತ್ತೆ ವೈದ್ಯಾಧಿಕಾರಿಗಳು ECG ಮಾಡಬೇಕೆನ್ನುವಂಥ ಸಲಹೆಯನ್ನು ಕೊಟ್ಟರು. ಅದಾದ ಬಳಿಕ ECG ಅನ್ನು ಕೂಡ ಮಾಡಲಾಯಿತು. ಅದಾದ ಬಳಿಕ ಫಿಟ್ ಎನ್ನುವಂಥ ಸರ್ಟಿಫಿಕೇಟ್ ಅನ್ನು ವೈದ್ಯರು ಕೊಟ್ಟರು. ಆ ವೈದ್ಯಕೀಯ ಟೆಸ್ಟ್ ಪೂರ್ಣ ಆದ ಬಳಿಕ ಇಲ್ಲಿ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಹಾಜರು ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಕುತೂಹಲವೂ ಕೂಡ ಇದೆ. ಪ್ರಮುಖವಾಗಿ ಈಗಾಗಲೇ ಮೂಲಗಳು ಹೇಳುವ ಪ್ರಕಾರ ಈಗಾಗಲೇ ವಿಚಾರಣೆ ಎಲ್ಲವೂ ಕೂಡ ಪೂರ್ತಿಯಾಗಿದೆ. ಸೊ ಸದ್ಯಕ್ಕಂತೂ ಅವರನ್ನು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ಆದರೆ ಜಾಮೀನು ಸಿಗುವಂಥ ಸಾಧ್ಯತೆ ಇದೆ, ಇಲ್ಲ ಅಂತಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಸಾಧ್ಯತೆ ಇದೆ. ಸೊ 2 ಸಾಧ್ಯತೆಗಳು ಇರುವಂಥದ್ದು. ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಸಾಕಷ್ಟು ಫಾಲೋವರ್ಸ್ ಕೂಡ ಈ ಒಂದು ನ್ಯಾಯಾಲಯದ ಹೊರಭಾಗದಲ್ಲಿ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ತೀರ್ಪು ಹೊರಬೀಳಲಿಕ್ಕಿದೆ. ಮಧುಶ್ರೀ, ನಾಗರಾಜ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.